ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯಾ ಅಯ್ಯುಹನ್ ನಬಿಯ್ಯು ಲಿಮ ತುಹರ್ರಿಮು ಮಾ ಅಹಲ್ಲಲ್ಲಾಹು ಲಕ್ ತಬ್ತಗೀ ಮರ್ದಾತ ಅಜ್ವಾಜಿಕ್ ವಲ್ಲಾಹು ಗಫೂರುರ್ ರಹೀಮ್. ಓ ಪ್ರವಾದಿಯವರೇ, ತಾವು ತಮ್ಮ ಪತ್ನಿಯರ ಸಂತೃಪ್ತಿಯನ್ನು ಅರಸುತ್ತಾ ಅಲ್ಲಾಹು ತಮಗೆ ಧರ್ಮಸಮ್ಮತಗೊಳಿಸಿರುವುದನ್ನು ಏಕೆ ನಿಷಿದ್ಧಗೊಳಿಸುತ್ತಿರುವಿರಿ? ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. قد فرض الله لكم تحلة أيمانكم والله مولاكم وهو العليم الحكيم. ನಿಮ್ಮ ಶಪಥಗಳಿರುವ ಪರಿಹಾರವನ್ನು ಅಲ್ಲಾಹು ನಿಮಗೆ ನಿಯಮವನ್ನಾಗಿ ಮಾಡಿರುವನು. ಅಲ್ಲಾಹು ನಿಮ್ಮ ಒಡೆಯನಾಗಿರುವನು, ಅವನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುವನು. وَإِذْ أَسَرَّ النَّبِيُّ إِلَى بَعْضِ أَزْوَاجِهِ حَدِيثًا فَلَمَّا نَبَّأَتْ بِهِ وَأَظْهَرَهُ اللَّهُ عَلَيْهِ عَرَّفَ بَعْضَهُ وَأَعْرَضَ عَنْ بَعْضٍ فَلَمَّا نَبَّأَهَا بِهِ قَالَتْ مَنْ أَنْبَأَكَ هَذَا قَالَ نَبَّأَنِيَ الْعَلِيمُ الْخَبِيرُ. ಪ್ರವಾದಿಯವರು ತನ್ನ ಪತ್ನಿಯರ ಪೈಕಿ ಒಬ್ಬಳೊಂದಿಗೆ ಒಂದು ಮಾತನ್ನು ಗುಟ್ಟಾಗಿ ಹೇಳಿದ ಸಂದರ್ಭ, ತರುವಾಯ ಆಕೆ ಅದನ್ನು ಇನ್ನೊಬ್ಬಳಿಗೆ ತಿಳಿಸಿದರು. ಅಲ್ಲಾಹು ಅದನ್ನು ಅವರಿಗೆ, ಅಂದರೆ ಪ್ರವಾದಿಗೆ ಬಹಿರಂಗಪಡಿಸಿದಾಗ ಅವರು ಅದರ ಕೆಲವು ಭಾಗವನ್ನು ಆ ಪತ್ನಿಗೆ ತಿಳಿಸಿದರು ಮತ್ತು ಕೆಲವು ಭಾಗವನ್ನು ಬಿಟ್ಟರು. ತರುವಾಯ ಆಕೆಯೊಂದಿಗೆ ಅವರು ಅದನ್ನು ತಿಳಿಸಿದಾಗ ಆಕೆ, ಅಂದರೆ ಪತ್ನಿ ಕೇಳಿದರು, ತಮಗೆ ಇದನ್ನು ತಿಳಿಸಿಕೊಟ್ಟವರು ಯಾರು? ಅವರು ಹೇಳಿದರು, ಸರ್ವಜ್ಞನೂ ಸೂಕ್ಷ್ಮ ಜ್ಞಾನಿಯೂ ಆಗಿರುವವನು ನನಗೆ ತಿಳಿಸಿಕೊಟ್ಟಿರುವನು. ಇನ್ ತತೂಬಾ ಇಲಲ್ಲಾಹಿ ಫಖದ್ ಸಗತ್ ಕುಲೂಬುಕುಮಾ ವ ಇನ್ ತظاهرا ಅಲೈಹಿ ಫಇನ್ನಲ್ಲಾಹ ಹುವ ಮೌಲಾಹು ವ ಜಿಬ್ರೀಲ್ ವ ಸಾಲಿಹುಲ್ ಮುಅ್ಮಿನೀನ್ ವಲ್ ಮಲಾಯಿಕತು ಬಅದ ذلك ظهೀರ್. ನೀವಿಬ್ಬರು ಅಲ್ಲಾಹುವಿನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳುವುದಾದರೆ ಹಾಗೆ ಮಾಡಿರಿ, ಯಾಕೆಂದರೆ ನಿಮ್ಮಿಬ್ಬರ ಹೃದಯಗಳು ಕೆಡುಕಿನೆಡೆಗೆ ವಾಲಿಕೊಂಡಿವೆ. ಇನ್ನು ನೀವಿಬ್ಬರು ಅವರ, ಅಂದರೆ ಪ್ರವಾದಿಯ ವಿರುದ್ಧ ಪರಸ್ಪರ ಸಹಕರಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ಅವರ ಒಡೆಯನಾಗಿರುವನು. ಜಿಬ್ರೀಲ್ ಮತ್ತು ಸಜ್ಜನರಾದ ಸತ್ಯವಿಶ್ವಾಸಿಗಳು, ಅದರ ಜೊತೆಗೆ ಮಲಕ್ಗಳು ಅವರ ಸಹಾಯಕರಾಗಿರುವರು. ಆಸಾ ರಬ್ಬುಹು ಇನ್ طلقكن أن يبدله أزواجا خيرا منكن مسلمات مؤمنات قانتات تائبات عابدات سائحات ثيبات وأبكارا. ಓ ಪ್ರವಾದಿ ಪತ್ನಿಯರೇ, ಅವರು ನಿಮ್ಮನ್ನು ವಿಚ್ಛೇದಿಸುವುದಾದರೆ ನಿಮಗಿಂತಲೂ ಉತ್ತಮರಾದ ಪತ್ನಿಯರನ್ನು ಅವರ ರಬ್, ಅಂದರೆ ಅವರ ಪರಿಪಾಲಕ, ಅವರಿಗೆ ಬದಲಿಯಾಗಿ ನೀಡಲೂಬಹುದು. ಮುಸ್ಲಿಮರು, ಸತ್ಯವಿಶ್ವಾಸಿನಿಯರು, ಭಯಭಕ್ತಿ ಪಾಲಿಸುವವರು, ಪಶ್ಚಾತ್ತಾಪ ಪಡುವವರು, ಆರಾಧನಾ ಮಗ್ನರು, ಉಪವಾಸ ಆಚರಿಸುವವರು, ವಿಧವೆಗಳು, ಕನ್ಯೆಯರು ಆಗಿರುವವರನ್ನು. ಯಾ ಅಯ್ಯುಹಲ್ಲದೀನ ಆಮನೂ qೂ أنفسكم وأهليكم نارا وقودها الناس والحجارة عليها ملائكة غلاظ شداد لا يعصون الله ما أمرهم ويفعلون
ويفعلون ما يؤمرون. ಓ ಸತ್ಯವಿಶ್ವಾಸಿಗಳೇ, ಮನುಷ್ಯರನ್ನು ಮತ್ತು ಕಲ್ಲುಗಳನ್ನು ಇಂಧನವಾಗಿ ಬಳಸುವ ನರಕಾಗ್ನಿಯಿಂದ ಸ್ವತಃ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ರಕ್ಷಿಸಿರಿ. ಅದರ ಮೇಲ್ನೋಟ ವಹಿಸಲು ಕಠೋರ ಸ್ವಭಾವದವರು ಅತಿ ಬಲಿಷ್ಠರೂ ಆಗಿರುವ ಮಲಕ್ಗಳಿರುವರು. ಅಲ್ಲಾಹು ಅವರೊಂದಿಗೆ ಆಜ್ಞಾಪಿಸಿದ ಯಾವುದೇ ವಿಷಯವನ್ನು ಅವರು ಧಿಕ್ಕರಿಸಲಾರರು. ಅವರೊಂದಿಗೆ ಆಜ್ಞಾಪಿಸಲಾಗುವ ಯಾವುದೇ ಆಜ್ಞೆಯನ್ನು ಅವರು ಪಾಲಿಸುವರು. يا أيها الذين كفروا لا تعتذروا اليوم إنما تجزون ما كنتم تعملون. ಓ ಸತ್ಯ ನಿಷೇಧಿಗಳೇ, ಇಂದು ನೀವು ನೆಪಗಳನ್ನು ಹೇಳದಿರಿ. ನಿಮಗೆ ಪ್ರತಿಫಲ ನೀಡಲಾಗುವುದು ನೀವು ಮಾಡಿರುವುದಕ್ಕೆ ಮಾತ್ರವಾಗಿದೆ. يا أيها الذين آمنوا توبوا إلى الله توبة نصوحا عسى ربكم أن يكفر عنكم سيئاتكم ويدخلكم جنات تجري من تحتها الأنهار يوم لا يخزي الله النبي والذين آمنوا معه نورهم يسعى بين أيديهم وبأيمانهم يقولون ربنا أتمم لنا نورنا واغفر لنا إنك على كل شيء قدير. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವಿನೆಡೆಗೆ ನಿಷ್ಕಳಂಕವಾದ ಪಶ್ಚಾತ್ತಾಪದೊಂದಿಗೆ ಮರಳಿರಿ. ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ನಿಮ್ಮ ಪಾಪಗಳನ್ನು ಅಳಿಸಿ ಹಾಕಬಹುದು ಮತ್ತು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ನಿಮ್ಮನ್ನು ಪ್ರವೇಶ ಮಾಡಿಸಬಹುದು. ಅಲ್ಲಾಹು ಪ್ರವಾದಿಯನ್ನು ಮತ್ತು ಅವರೊಂದಿಗೆ ವಿಶ್ವಾಸವಿಟ್ಟವರನ್ನು ಅಪಮಾನಗೊಳಿಸದ ದಿನ ಅವರ ಪ್ರಕಾಶವು ಅವರ ಮುಂಭಾಗದಿಂದಲೂ ಬಲಭಾಗದಿಂದಲೂ ಚಲಿಸುತ್ತಿರುವುದು. ಅವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಮ್ಮ ಪ್ರಕಾಶವನ್ನು ನಮಗೆ ಪೂರ್ಣಗೊಳಿಸಿಕೊಡು ಮತ್ತು ನಮಗೆ ಕ್ಷಮೆ ನೀಡು. ಖಂಡಿತವಾಗಿಯೂ ನೀನು ಎಲ್ಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವೆ. ಯಾ ಅಯ್ಯುಹನ್ ನಬಿಯು ಜಾಹಿದಿಲ್ ಕುಫ್ಫಾರ ವಲ್ ಮುನಾಫಿಕೀನ ವಗ್ಲುದ್ ಅಲೈಹಿಂ ವಮಅವಾಹುಂ ಜಹನ್ನಮು ವಬಿಅ್ಸಲ್ ಮಸೀರ್. ಓ ಪ್ರವಾದಿಯವರೇ, ತಾವು ಸತ್ಯ ನಿಷೇಧಿಗಳೊಂದಿಗೆ ಮತ್ತು ಕಪಟ ವಿಶ್ವಾಸಿಗಳೊಂದಿಗೆ ಹೋರಾಡಿರಿ. ಅವರೊಂದಿಗೆ ಕಠೋರವಾಗಿ ವರ್ತಿಸಿರಿ. ಅವರ ವಾಸಸ್ಥಳವು ನರಕಾಗ್ನಿಯಾಗಿದೆ. ತಲುಪಲಿರುವ ಆ ಸ್ಥಳ ಎಷ್ಟು ನಿಕೃಷ್ಟವಾದುದು. ضرب الله مثلا للذين كفروا امرأة نوح وامرأة لوط كانتا تحت عبدين من عبادنا صالحين فخانتاهما فلم يغنيا عنهما من الله شيئا وقيل ادخلا النار مع الداخلين. ನೂಹರ ಪತ್ನಿಯನ್ನು ಮತ್ತು ಲೂತ್ರ ಪತ್ನಿಯನ್ನು ಅಲ್ಲಾಹು ಸತ್ಯ ನಿಷೇಧಿಗಳಿಗೆ ಉದಾಹರಣೆಯಾಗಿ ತೋರಿಸಿರುವನು. ಅವರಿಬ್ಬರು ನಮ್ಮ ದಾಸರ ಪೈಕಿ ಸಜ್ಜನರಾಗಿದ್ದ ಇಬ್ಬರು ದಾಸರ ಕೆಳಗಿದ್ದರು. ತರುವಾಯ ಅವರಿಬ್ಬರನ್ನು ಇವರು ಅಂದರೆ ಪತ್ನಿಯರು ವಂಚಿಸಿದರು. ಆಗ ಅಲ್ಲಾಹುವಿನ ಶಿಕ್ಷೆಯಿಂದ ಏನನ್ನೂ ಅವರಿಬ್ಬರು ಇವರಿಗೆ ಅಂದರೆ ಪತ್ನಿಯರಿಗೆ ನಿವಾರಿಸಿಕೊಡಲಿಲ್ಲ. ನರಕಾಗ್ನಿಯನ್ನು ಪ್ರವೇಶಿಸುವ ಜನರೊಂದಿಗೆ ನೀವಿಬ್ಬರೂ ಪ್ರವೇಶಿಸಿರಿ ಎಂದು ಅವರೊಂದಿಗೆ
ಹೇಳಲಾಯಿತು. وضرب الله مثلا للذين آمنوا امرأة فرعون إذ قالت رب ابن لي عندك بيتا في الجنة ونجني من فرعون وعمله ونجني من القوم الظالمين. ಸತ್ಯವಿಶ್ವಾಸಿಗಳಿಗೆ ಉಪಮೆಯಾಗಿ ಅಲ್ಲಾಹು ಫಿರ್ಔನನ ಪತ್ನಿಯನ್ನು ತೋರಿಸಿರುವನು. ಆಕೆ ಹೇಳಿದ ಸಂದರ್ಭ, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನಗೆ ನಿನ್ನ ಬಳಿ ಸ್ವರ್ಗದಲ್ಲಿ ಒಂದು ಭವನವನ್ನು ನಿರ್ಮಿಸಿಕೊಡು. ಫಿರ್ಔನ್ ಮತ್ತು ಅವನ ಕೃತ್ಯಗಳಿಂದ ನನ್ನನ್ನು ಕಾಪಾಡು, ಅಕ್ರಮಿಗಳಾದ ಜನರಿಂದಲೂ ನನ್ನನ್ನು ರಕ್ಷಿಸು. ومريم ابنة عمران التي أحصنت فرجها فنفخنا فيه من روحنا وصدقت بكلمات ربها وكتبه وكانت من القانتين. ತನ್ನ ಗುಪ್ತಾಂಗವನ್ನು ಸಂರಕ್ಷಿಸಿದ ಇಮ್ರಾನ್ರ ಮಗಳಾದ ಮರ್ಯಮ್ರನ್ನು ಉಪಮೆಯಾಗಿ ತೋರಿಸಿರುವನು. ಆಗ ನಮ್ಮ ವತಿಯ ಆತ್ಮದಿಂದ ನಾವು ಅದರಲ್ಲಿ ಊದಿದೆವು. ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ವಚನಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಅವರು ಅಂದರೆ ಮರ್ಯಂ ವಿಶ್ವಾಸವಿಟ್ಟಿರುವರು ಮತ್ತು ಅವರು ಭಯಭಕ್ತಿ ಪಾಲಿಸುವವರಲ್ಲಿ ಸೇರಿದವರಾಗಿದ್ದರು.